दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ಇವತ್ತು ನಾವು ಕ್ಯೂ ಕ್ಯೂಂಕಿ ಇದನ್ನ ಕಲಿಯೋಣ ಕ್ಯೂ ಅಂದ್ರೆ ಏಕೆ ವೈ ಅಂತ ಕೇಳ್ತೀವಲ್ಲ ಸೊ ಏಕೆ ಅಂತ ಯಾಕೆ ಅಥವಾ ಏಕೆ ಅಂತ ಕೇಳೋದು ಕ್ಯೂ ಅನ್ನೋದನ್ನ ಯೂಸ್ ಮಾಡಬೇಕು ಕ್ಯೂಂಕಿ ಅಂತ ಯಾವಾಗ ಬರುತ್ತೆ ಅಂದ್ರೆ ಕ್ಯೂ ಅಂತ ನಮ್ಮನ್ನ ಪ್ರಶ್ನೆ ಕೇಳ್ತಾರಲ್ಲ ಯಾಕೆ ಅಂತ ಯಾಕಂದ್ರೆ ಅಂತ ಶುರು ಮಾಡ್ತೀವಿ ವೈ ಬಿಕಾಸ್ ಅಂತ ಇಂಗ್ಲಿಷ್ ಅಲ್ಲಿ ಶುರು ಮಾಡ್ತೀವಿ ಸೊ ಯಾಕಂದ್ರೆ ಅಂತ ಶುರು ಮಾಡ್ತೀವಲ್ಲ ಸೊ ಅದಕ್ಕೆ ಕ್ಯೂಂಕಿ ಅನ್ನೋದನ್ನ ಹಿಂದಿನಲ್ಲಿ ಯೂಸ್ ಮಾಡ್ತೀವಿ ಕ್ಯೂ ಏಕೆ ಕ್ಯೂಂಕಿ ಏಕೆಂದರೆ ಸೊ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲಾ ತರದ ಕಾನ್ವರ್ಸೇಷನ್ ಅಲ್ಲಿ ಇದು ಬರ್ತಾ ಇರುತ್ತೆ ಯಾಕೆ ಬರ್ಲಿಲ್ಲ ಕ್ಯೂಂಕಿ ನಮಗೆ ಆ ಕ್ಯೂಂಕಿ ಅನ್ನೋದು ತುಂಬಾ ಬೇಕಾಗುತ್ತೆ ತುಂಬಾ ಸಲ ಅದನ್ನ ಯೂಸ್ ಮಾಡ್ತೀವಿ ಸೊ ಅದರ ಯೂಸೇಜ್ ಅನ್ನ ಒನ್ ಬೈ ಒನ್ ಇವಾಗ ಕಲಿಯೋಣ ಕ್ಯೂ ಅಂದ್ರೆ ಏಕೆ ಕ್ಯೂಂಕಿ ಅಂದ್ರೆ ಏಕೆಂದರೆ ಸೊ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದ್ರೆ ರೆಗ್ಯುಲರ್ ಆಗಿ ನೀವು ಹಿಂದಿನ ಕಲಿಯೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ನೋಡೋಣ ಕ್ಯೂ ಏಕೆ ಕ್ಯೂಂಕಿ ಏಕೆಂದರೆ ಕ್ಯೂ ಕ್ಯೂಂಕಿ ಏಕೆ ಏಕೆಂದರೆ ನೀನು ಏಕೆ ಹಿಂದಿ ಕಲಿಯುತ್ತಿದ್ದೀಯಾ ನೀನು ಯಾಕೆ ಹಿಂದಿ ಕಲಿಯುತ್ತಿದ್ದೀಯಾ ಸೊ ಇದನ್ನ ಹಿಂದಿನಲ್ಲಿ ಹೇಳಬೇಕು ಹೇಗೆ ಹೇಳ್ತೀರಾ ನೀನು ಅನ್ನೋದಕ್ಕೆ ಗೊತ್ತಿದೆ ಅಲ್ವಾ ತುಮ್ ಕ್ಯೂ ಹಿಂದಿ ಸೀಖ್ ರಹೆ ಹೋ ತುಮ್ ಕ್ಯೂ ಹಿಂದಿ ಸೀಖ್ ರಹೆ ಹೋ ತುಮ್ ಬಂದಾಗ ಹೋ ಬರಬೇಕು ತುಮ್ ಸೀಖ್ ರಹೆ ಹೋ ಹಿಂದಿ ಸೀಖ್ ರಹೆ ಹೋ ತುಮ್ ಕ್ಯೂ ಹಿಂದಿ ಸೀಖ್ ರಹೆ ಹೋ ನೋಡಿ ಸೆಂಟೆನ್ಸ್ ಸ್ಟ್ರಕ್ಚರ್ ಈಗಾಗಲೇ ಕಲ್ತಿದ್ದೀರಾ ಸೊ ಇದನ್ನ ನಾವು ಸ್ತ್ರೀಲಿಂಗ್ ಹೇಳ್ಬೇಕಾದ್ರೆ ತುಮ್ ಕ್ಯೂ ಹಿಂದಿ ಸೀಖ್ ರಹಿ ಹೋ ಅಂತ ಹೇಳಿದ್ರಾಯ್ತು ಹುಡುಗಿಗೆ ಹೇಳೋದಾದ್ರೆ ತುಮ್ ಕ್ಯೂ ಹಿಂದಿ ಸೀಖ್ ರಹೆ ಹೋ ಇದಕ್ಕೆ ಆನ್ಸರ್ನ ನೋಡೋಣ ಏಕೆಂದ್ರೆ ನನಗೆ ಹಿಂದಿ ಇಷ್ಟ ನೀನ್ ಏಕೆ ಹಿಂದಿ ಕಲಿತೀಯ ಯಾಕೆ ಹಿಂದಿ ಕಲಿತಾ ಇದೀಯಾ ಏಕೆಂದ್ರೆ ನಂಗೆ ಹಿಂದಿ ಇಷ್ಟ ಅಂತ ನಾವು ಹೇಳ್ಬೇಕು ಏಕೆಂದ್ರೆ ನಂಗೆ ಹಿಂದಿ ಇಷ್ಟ ಹಿಂದಿ ಮೇ ಕ್ಯೂಂಕಿ ನೋಡಿ ಕ್ಯೂಂಕಿ ಇಂದ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ ಕ್ಯೂಂಕಿ ಕ್ಯೂ ಅಂತ ಹೇಳಿದ ಕೂಡಲೇ ಸೆಂಟೆನ್ಸ್ ನಾವು ಬಿಗಿನ್ ಮಾಡೋದು ಹೇಗೆ ಕ್ಯೂಂಕಿ ಮುझे ಹಿಂದಿ ಪಸಂದ್ ಹೇ ಅಥವಾ ಹಿಂದಿ ಮುझे ಪಸಂದ್ ಹೇ ಸೆಂಟೆನ್ಸ್ ಮಾಡಿದ್ರೆ ಆಯ್ತು ನನಗೆ ಮುझे पसंद है इष्ट ನನಗೆ ಇಷ್ಟ मुझे क्या पसंद है हिंदी पसंद है क्योंकि हिंदी मुझे पसंद है इसलिए सीख रहा हूं ಅಂತ ಕಂಟಿನ್ಯೂ ಬೇಕಾದ್ರೆ ಮಾಡಬಹುದು क्योंकि हिंदी मुझे पसंद है ಸೊ ಇನ್ನೊಂದು ಸೆಂಟೆನ್ಸ್ ನೋಡೋಣ ಅವರೇ ವಾಕ್ಯ देखेंगे ಕವಿತಾ ಯಾಕೆ ಬಂದಿಲ್ಲ ಕವಿತಾ ಯಾಕೆ ಬಂದಿಲ್ಲ ಕವಿತಾ क्यों नहीं आई है ಅಂದ್ರೆ ಬಂದಿದ್ದಾಳೆ नहीं आई है ಅಂದ್ರೆ ಬಂದಿಲ್ಲ ಕವಿತಾ क्यों नहीं आई है क्यों ಕವಿತಾ क्यों नहीं आई है ಇದಕ್ಕೆ ಏಕೆಂದರೆ ಅಂತ ಶುರು ಮಾಡ್ತೀವಲ್ಲ ಏಕೆಂದರೆ ಕವಿತಾಳ ಆರೋಗ್ಯ ಸರಿ ಇಲ್ಲ ಏಕೆಂದರೆ ವೈ ಬಿಕಾಸ್ ಕವಿತಾಳ ಆರೋಗ್ಯ ಸರಿ ಇಲ್ಲ क्योंकि कविता की तबीयत ठीक नहीं है कविता की तबीयत ठीक नहीं है ನೆಕ್ಸ್ಟ್ ನೋಡೋಣ ಏಕೆ ಮಗು ಅಳುತ್ತಿದೆ ಅಥವಾ ಮಗು ಯಾಕೆ ಅಳುತ್ತಿದೆ ಅಂತ ಕೇಳಬೇಕು बच्चा क्यों रो रहा है बच्चा क्यों रो रहा है स्त्रीलिंग आದ್ರೆ बच्ची क्यों रो रही है बच्चा क्यों रो रहा है ಇದಕ್ಕೆ ಆನ್ಸರ್ ಏನು ಕೊಡೋಣ ಏಕೆಂದ್ರೆ ಮಗುವಿಗೆ ಹಸಿವಾಗಿದೆ ಏಕೆಂದರೆ क्योंकि क्यों क्योंकि बच्चे को भूख लगी है क्योंकि बच्चे को भूख लगी है भूख स्त्रीलिंग सो ಹಾಗಾಗಿ लगी है ನ ಯೂಸ್ ಮಾಡಬೇಕು भूख लगा है ಹೇಳಬಾರದು लगी है क्योंकि बच्चे को किसको भूख लगी है बच्चे को भूख लगी है बच्चा क्यों रो रहा है क्योंकि बच्चे को भूख लगी है ನಿನಗೆ ಹಣ ಯಾಕೆ ಬೇಕು ನಿಂಗೆ ಹಣ ಯಾಕೆ ಬೇಕು तुम्हें ನಿನಗೆ ಅನ್ಬೇಕಾದ್ರೆ तुमको ಅಥವಾ तुम्हें ಯೂಸ್ ಮಾಡಿ तुम्हें पैसा क्यों चाहिए ಯಾಕೆ ಬೇಕು ನೋಡಿ ಯಾಕೆ क्यों ಬೇಕು चाहिए तुम्हें पैसा क्यों चाहिए तुम्हें पैसा क्यों चाहिए
ಏಕೆಂದರೆ ನಾನು ಪುಸ್ತಕ ಖರೀದಿಸಬೇಕಾಗಿದೆ. ಅಂದ್ರೆ ನಾನೊಂದು ಬುಕ್ ಪರ್ಚೇಸ್ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದೀವಿ. ಕ್ಯೂಂಕಿ ಮುझे ಕಿತಾಬ್ ಖರೀದನಿ ಹೈ. ಕ್ಯೂಂಕಿ ಮುझे ಕಿತಾಬ್ ಖರೀದನಿ ಹೈ. ಇಲ್ಲಿ ಕ್ಯೂಂಕಿ ಮುझे ಬಂದಿರೋದ್ರಿಂದ ಕಿತಾಬನ್ನ ನೋಡ್ತಿದ್ದೀವಿ. ಸ್ತ್ರೀಲಿಂಗ್, ಸೊ ಹಾಗಾಗಿ ಖರೀದನಿ ಹೈ ಅಂತ ಬರ್ತಾ ಇದೆ. ಅದೇ ಘರ್ ಪುಲ್ಲಿಂಗ್ ಶಬ್ದ ಬಂದಿದ್ರೆ ಖರೀದನಾ ಹೈ ಬರ್ತಾ ಇತ್ತು. ಕ್ಯೂಂಕಿ ಮುझे ಕಿತಾಬ್ ಖರೀದನಿ ಹೈ. ನೀನ್ ಯಾಕೆ ಆಡ್ತೀಯಾ? ನೀನು ಯಾಕೆ ಆಡುತ್ತೀಯಾ? तुम क्यों खेलते हो? तुम क्यों ಯಾಕೆ खेलते हो ಅಥವಾ खेलती हो. तुम क्यों खेलते हो ಅಥವಾ तुम क्यों खेलती हो. ಏಕೆಂದರೆ ಆಡುವುದರಿಂದ ಶಕ್ತಿ ಸಿಗುತ್ತದೆ. ಯಾಕೆ ಆಡ್ತೀಯಾ ಅಂತ ಕೇಳಿದ್ದಕ್ಕೆ ನೀನು ಏಕೆ ಆಡುತ್ತೀಯಾ? ಏಕೆಂದರೆ ಆಡುವುದರಿಂದ ಶಕ್ತಿ ಸಿಗುತ್ತದೆ. क्योंकि तुम क्यों खेलते हो? क्योंकि खेलने से ನೋಡಿ ಸೇ ಇಂದ ಆಡುವುದರಿಂದ ಖೇಲ್ನ ಆಡುವುದು ಆಡುವುದರಿಂದ ಖೇಲ್ನೆ ಸೆ ಶಕ್ತಿ ಮಿಲ್ತಿ ಹೇ ನೋಡಿ ಖೇಲ್ನೆ ಸೆ ಹಾಗೆ ಬೇರೆ ಬೇರೆ ಕ್ರಿಯಾಪದಗಳಿಗೆ ಟ್ರೈ ಮಾಡ್ಬೋದು. ಖೇಲ್ನೆ ಸೆ, ಖಾನೆ ಸೆ, ಲಿಖ್ನೆ ಸೆ, ಚಲ್ನೆ ಸೆ, ಪಢ್ನೆ ಸೆ, ಸುನ್ನೆ ಸೆ, ಆನೆ ಸೆ, ಜಾನೆ ಸೆ ಆ ಥರ ನಾವು ಸೆಂಟೆನ್ಸ್ ಮಾಡಿ ಬೇರೆ ಬೇರೆ ವಾಕ್ಯಗಳನ್ನ ಇದರಲ್ಲಿ ನಾವು ಮಾಡ್ತಾ ಹೋಗ್ಬೋದು. ಕ್ಯೂಂಕಿ ಖೇಲ್ನೆ ಸೆ ಶಕ್ತಿ ಮಿಲ್ತಿ ಹೇ, ಖಾನೆ ಸೆ ಶಕ್ತಿ ಮಿಲ್ತಿ ಹೇ ಹಾಗೆ ಹೇಳ್ತೀವಿ. ಕ್ಯೂಂಕಿ ಖೇಲ್ನೆ ಸೆ ಶಕ್ತಿ ಮಿಲ್ತಿ ಹೇ. ನೀವು ಯಾಕೆ ಹೋದ್ರಿ? ನೀವು ಯಾಕೆ ಹೋದ್ರಿ? ಆಪ್ ಕ್ಯೂ ಗಯೇ ನೋಡಿ ಯಾಕೆ ಬಂದ್ರಿ? ನೀವು ಯಾಕೆ ಬಂದ್ರಿ ಅಂದ್ರೆ ಆಪ್ ಕ್ಯೂ ಆಯೆ. ಈಗ ನೀವು ಯಾಕೆ ಹೋದ್ರಿ? ವೈ ಡಿಡ್ ಯು ಗೋ? ಆಪ್ ಕ್ಯೂ ಗಯೇ. ಇಲ್ಲಿ ಆಪ್ ಕ್ಯೂ ಗಯೇ ಅಂದ್ರೆ ನೀವು ಯಾಕೆ ಹೋದ್ರಿ ಅಂತ ಆಗುತ್ತೆ. ಏಕೆಂದರೆ ನನಗೆ ಕಲಿಬೇಕಿತ್ತು. ಏಕೆಂದರೆ ನಂಗೆ ಕಲಿಬೇಕಿತ್ತು ಅದಕ್ಕೆ ಹೋದೆ. ಅಂದ್ರೆ ಏನೋ ಕಲಿಯೋದಕ್ಕಿರ್ಬೋದು. ಸೊ ಕ್ಯೂಂಕಿ ಮುझे सीखना था. ಯಾಕೆ ಹೋದ್ರಿ? ಕ್ಯೂಂಕಿ ಮುझे सीखना था. ಮುझे सीखना था. सीखना था ಅಂದ್ರೆ ಕಲಿಬೇಕಾಗಿತ್ತು. ಅದೇ ತರದ ಬೇರೆ ಬೇರೆ ಕ್ರಿಯಾಪದಗಳನ್ನ सीखना था, मुझे करना था, मुझे गाना था, मुझे बोलना था ಏನಾದ್ರೂ ಹೇಳ್ಬೋದಲ್ವಾ? ನೋಡಿ मुझे खेलना था, मुझे सुनना था ನಾನು ಕೇಳಬೇಕಾಗಿತ್ತು, मुझे सुनना था ಹಾಗೂ ಹೇಳ್ಬೋದು. क्योंकि मुझे खेलना था ಅಥವಾ सीखना था ಇಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಹೇಳಿ ಸೆಂಟೆನ್ಸನ್ನ ಅಲ್ಲಿಗೆ ಮ್ಯಾಚ್ ಆಗೋ ಥರ ಹೇಳಿದ್ರಾಯ್ತು. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಪ್ರತಿಯೊಂದು ಈ ಕ್ರಿಯಾಪದನ ಯೂಸ್ ಮಾಡಿ ನೀವು ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಮಾಡ್ಬೋದು. ದೇಖ್ನಾ ಥಾ ನೋಡಬೇಕಾಗಿತ್ತು, ಕರ್ನಾ ಥಾ ಮಾಡಬೇಕಾಗಿತ್ತು, ಹಾಗೆ ಸುನ್ನನಾ ಥಾ ಕೇಳಬೇಕಾಗಿತ್ತು, ಸೀಖ್ನಾ ಥಾ ಕಲಿಬೇಕಾಗಿತ್ತು ಅಲ್ವಾ, ಪಢ್ನಾ ಥಾ ಓದಬೇಕಾಗಿತ್ತು, ಖರೀದ್ನಾ ಥಾ ಖರೀದಿ ಮಾಡಬೇಕಾಗಿತ್ತು ಅಲ್ವಾ, ಬೇಚ್ನಾ ಥಾ ಮಾರಬೇಕಾಗಿತ್ತು. ಅದನ್ನೆಲ್ಲ ವರ್ತಮಾನ ಕಾಲ ಮಾಡಿದ್ರೆ ಬೇಚ್ನಾ ಹೇ ಮಾರಬೇಕಾಗಿದೆ, ಖರೀದ್ನಾ ಹೇ ಖರೀದಿ ಮಾಡಬೇಕಾಗಿದೆ, ಸುನ್ನನಾ ಹೇ ಕೇಳಬೇಕಾಗಿದೆ, ಲಿಖ್ನಾ ಹೇ ಬರಿಬೇಕಾಗಿದೆ, ದೇಖ್ನಾ ಹೇ ನೋಡಬೇಕಾಗಿದೆ. ಸೊ ಈ ಥರದ ಸೆಂಟೆನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಒಂದು ಸೆಂಟೆನ್ಸ್ ನೋಡಿದರೆ ಅದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನೀವು प्रैक्टिस ಮಾಡ್ತಾ ಹೋಗಿ. इस तरह अगर आप अभ्यास करेंगे तो आप जल्दी हिंदी सीख पाएंगे. तो सुनने के लिए ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. सुनने के लिए आप सबको धन्यवाद.